ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 13. ದಾವೀದನು ಸಹಸ್ರಾಧಿಪತಿ, ಶತಾಧಿಪತಿ ಮೊದಲಾದ ಸರ್ವಪ್ರಭುಗಳೊಡನೆ ಮಾತಾಡಿದ ನಂತರ ಇಸ್ರಾಯೇಲ್ ಸಮಸ್ತ ಸಮೂಹದವರಿಗೆ, ನಿಮ್ಮ ಸಮ್ಮತಿಯೂ ನಮ್ಮ ದೇವರಾದ ಯೆಹೋವನ ಚಿತ್ತವೂ ಇರುವುದಾದರೆ ನಾವು ಎಲ್ಲ ಇಸ್ರಾಯೇಲ್ ಪ್ರಾಂತಗಳಲ್ಲಿರುವ ನಮ್ಮ ಸಹೋದರರನ್ನೂ ಗೋಮಾಳ ಸಹಿತವಾದ ತಮ್ಮ ಪಟ್ಟಣಗಳಲ್ಲಿರುವ ಯಾಜಕ ಲೇವಿಯರನ್ನೂ ಶೀಘ್ರವಾಗಿ ಕರೆ ಕಳುಹಿಸೋಣ. ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನಲು ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು. ಆಗ ದಾವೀದನು ದೇವ ಮಂಜೂಷವನ್ನು ಕಿರ್ಯತ್ಯಾರೀಮಿನಿಂದ ತರುವುದಕ್ಕೋಸ್ಕರ ಐಗುಪ್ತದ ಶಿಹೋರ್ ಹಳ್ಳದಿಂದ ಹಮಾತಿನ ದಾರಿಯವರೆಗೂ ವಾಸಿಸುತ್ತಿದ್ದ ಎಲ್ಲ ಇಸ್ರಾಯೇಲ್ಯರನ್ನೂ ಕೂಡಿಸಿ ಅವರೆಲ್ಲರೊಡನೆ ಯೆಹೂದ ದೇಶದ ಬಾಳಾ ಎನಿಸಿಕೊಳ್ಳುತ್ತಿದ್ದ ಕಿರ್ಯತ್ಯಾರೀಮಿಗೆ ಹೋದನು. ಆ ಮಂಜೂಷವು ಕೆರೂಬಿಯರ ನಡುವೆ ಆಸೀನನಾಗಿರುವ ಯೆಹೋವ ದೇವರ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವ ಮಂಜೂಷವನ್ನು ಅಬೀನಾದಾಬನ ಮನೆಯಿಂದ ಹೊರಗೆ ತಂದು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಉಜ್ಜನು ಅಹಿಯೋವನು ಬಂಡಿಯನ್ನು ಹೊಡೆದರು. ದಾವೀದನು ಎಲ್ಲ ಇಸ್ರಾಯೇಲ್ಯರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ತಾಳ, ತುತ್ತೂರಿ ಇವುಗಳ ಧ್ವನಿಯೊಡನೆ ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ ದೇವರ ಮುಂದೆ ನರ್ತನ ಮಾಡುತ್ತಾ ಹೋದರು. ಅವರು ಕೀದೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ ದೇವ ಮಂಜೂಷವನ್ನು ಹಿಡಿದನು. ಉಜ್ಜನು ಮಂಜೂಷದ ಮೇಲೆ ಕೈ ಹಾಕಿದ್ದರಿಂದ ಯೆಹೋವನು ಅವನ ಮೇಲೆ ಕೋಪಗೊಂಡು ಅವನನ್ನು ಹತಮಾಡಿದನು. ಅವನು ಅಲ್ಲೇ ದೇವರ ಮುಂದೆ ಸತ್ತನು. ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟದ್ದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೆಚ್ ಉಜ್ಜ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಆ ದಿವಸ ದಾವೀದನು ದೇವರಿಗೆ ಭಯಪಟ್ಟು ದೇವರ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತಾರದೆ ಗತ್ ಊರಿನ ಓಬೇದೆದೋಮನ ಮನೆಗೆ ಕಳುಹಿಸಿದನು. ದೇವರ ಮಂಜೂಷವು ಓಬೇದೆದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಓಬೇದೆದೋಮನ ಮನೆಯನ್ನೂ ಅವನಿಗಿದ್ದದೆಲ್ಲವನ್ನೂ ಆಶೀರ್ವದಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಪ್ರಿಯ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ತಕ್ಕಂಥ ಇಂದಿನ ಭಾಗ ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 13ನೇ ಅಧ್ಯಾಯ. 12ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾದಂಥ ಒಂದು ಅಧ್ಯಾಯ. ಅದರಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾವು ನೆನಪು ಮಾಡಿಕೊಂಡು 13ನೇ ಅಧ್ಯಾಯಕ್ಕೆ ಹೋಗೋಣ, ಅಧ್ಯಯನ ಮಾಡಿಕೊಳ್ಳೋಣ. 12ನೇ ಅಧ್ಯಾಯದಲ್ಲಿ ಯಾರ್ಯಾರು ದಾವೀದನ ಜೊತೆಯಲ್ಲಿ ಗುಂಪು ಗುಂಪಾಗಿ ಬಂದು ಸೇರಿಕೊಂಡ್ರು ಅಂತ ಹೇಳ್ಬಿಟ್ಟು ನೋಡ್ತೇವೆ. ಆ ಕಾಲದಲ್ಲಿ ಏನಾಗಿತ್ತಂದರೆ, ದಾವೀದನು ಸೌಲನಿಗೆ ಹೆದರಿಕೊಂಡು ಅವನು ಓಡಿ ಹೋಗ್ತಾ ಇದ್ದಾಗ ಸೇರಿಕೊಂಡಂಥ ಜನರು ಭಾಳ ಆಶ್ಚರ್ಯವಾದಂಥ ಜನರು. ಯಾಕಂದರೆ ಕುರುಡರು, ಕುಂಟರು, ಮಂದಬುದ್ಧಿ ಇದ್ದಂಥವರು ಮತ್ತು ಆಶ್ಚರ್ಯ ತನ್ನ ಸ್ವಂತ ಸಹೋದರರು 6 ಜನರು ಸಹೋದರರಿದ್ದರು. ಅವರು ಅಷ್ಟೇ ಅಲ್ಲ, 2 ಅಕ್ಕ ತಂಗಿಯರು ದಾವೀದನಿಗೆ ಇದ್ದರು, ಚೆರೂಯ ಮತ್ತು ಅಬಿಗೈಲರು. ಅವರಿಬ್ಬರು ಕೂಡ, ಚೆರೂಯ ಅಂತ ಹೇಳಿದರೆ ನೊಂದ, ವೂಂಡೆಡ್, ಗಾಯಗೊಂಡ ಅಂತ ಹೇಳ್ಬಿಟ್ಟು ಒಬ್ಬ ಸಹೋದರಿ, ದಾವೀದನ ಸಹೋದರಿಯ ಹೆಸರು. ಇನ್ನೊಬ್ಬ ಸಹೋದರಿ, ಆಕೆ ಹೆಸರು ಬಂದು ಅಬಿಗೈಲ್ ಅಂತ ಹೇಳಿದರೆ ಆನಂದದ ಮೂಲ, ದ ಸೋರ್ಸ್ ಆಫ್ ಜಾಯ್ ಅಂತ ಹೇಳ್ಬಿಟ್ಟು. ಆಪೋಸಿಟ್ ಇದ್ದರು ಅಕ್ಕ ತಂಗಿಯರು ಇವರಿಬ್ಬರು. ಒಬ್ಬರು ನೊಂದವರು, ಇನ್ನೊಬ್ಬರು ಆನಂದದವರು. ಅವರ ಮಕ್ಕಳು ಕೂಡ ದಾವೀದ ಜೊತೆಗೆ ಸೇರಿಕೊಂಡ್ರು. ಮತ್ತು ದಾವೀದನು ಹೋಗ್ತಾ ಇದ್ದಾಗ ನೂರಾರು ಜನರು
ಪ್ರತಿದಿನ ಬಂದು ಸೇರಿಕೊಳ್ತಿದ್ರು. ಒಂದು ಸಾರಿ ಒಂದು ಗುಂಪಿನವರು, ಭಾಳ ಸ್ಪೆಷಲ್ ಆದಂಥವ್ರು, ಸೌಲನ ಜೊತೆಗಿದ್ದಂಥವ್ರು ಒಂದು ಸಾರಿ ಬಂದಾಗ, ನೀವು ಒಳ್ಳೆ ಮನಸ್ಸಿನಿಂದ ಬರ್ತಾ ಇದ್ದೀರಾ ಅಥವಾ ಕುಯುಕ್ತಿಯಿಂದ ಬರ್ತಾ ಇದ್ದೀರಾ ಎಂಬುದಾಗಿ ಇವನು ಕೇಳಿದರೆ ಅವರ ಆನ್ಸರ್ ಇವನು ತಗೊಳ್ಲಿಕ್ಕಿಲ್ಲ. ಆದರೆ ಜನರಲ್ ಆಗಿ ಏನು ಹೇಳ್ತಾನೆ, ಒಳ್ಳೆ ಮನಸ್ಸಿಂದ ನೀವು ಬರೋರಾಗಿದ್ದರೆ ನಿಮ್ಮ ಜೊತೆಗೆ ನಾನು ಒಂದಾಗ್ತೇನೆ. ಆದರೆ ನೀವು ಕುಯುಕ್ತಿಯಿಂದ ಬಂದಿರೋದಾದರೆ ದೇವರು, ಇಸ್ರಾಯೇಲ್ರ ದೇವರು ನಿಮಗೆ ನೋಡಿ ನಿಮಗೆ ಸರಿಕಟ್ಟಲಿ ಎಂಬುದಾಗಿ ಹೇಳ್ತಾನೆ ರೀ. ಆ ರೀತಿಯಾಗಿ ಸುಮಾರು ಜನರು ಬರ್ತಾರೆ, ದಾವೀದನ ಜೊತೆಗೆ ಸೇರಿಕೊಳ್ತಾರೆ. ರಾಜ್ಯಾಭಿಷೇಕ ಕೂಡ ದಾವೀದನಿಗಾಗುತ್ತೆ. ಅದರಲ್ಲಿ ಕೂಡ ಎಷ್ಟೊಂದು ಜನರು ಪಾಲುಗಾರರಾಗ್ತಾರೆ. ತಮ್ಮ ದೃಢೈಕ್ಯ, ಸಾಲಿಡ್ಯಾರಿಟಿ, ತಮ್ಮ ದೃಢೈಕ್ಯವನ್ನು ಅವರು ತೋರಿಸುವರಾಗಿದ್ದಾರೆ. ಈಗ ಮೊದಲನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯದಲ್ಲಿ ನಮಗೋಸ್ಕರವಾಗಿ ಏನಿದೆ ಎಂಬುದಾಗಿ ನೋಡಿಕೊಳ್ಳುವಾಗ, ಯಾವುದೋ ಒಂದು ದಾವೀದನ ಮನಸ್ಸಿನಲ್ಲಿದ್ದಂಥ ಒಂದು ಆಶೆ ಏನಿತ್ತು, ಬಹುಶಃ ಅವನು ರಾಜನಾಗೋದು ಮುಂಚಿತವಾಗಿಯೇ ಈ ಆಶೆ ಇದ್ದಿರಬೇಕು. ಅದನ್ನು ಈಗ ಅವನು ನೆರವೇರಿಸಿಕೊಳ್ತಾನೆ. ಏನದು ಎಂಬುದಾಗಿ ನಾವು ನೋಡೋಣವ, ಬನ್ನಿರಿ. ಅದಕ್ಕಿಂತ ಮುಂಚೆ ದಾವೀದನು ಅರಸನಾಗಿದ್ದ ಕೂಡಲೇ ಮಾಡಿದಂಥ ಒಂದು ಕೆಲಸ ಏನೆಂಬುದಾಗಿ ನೋಡುವಾಗ, ಯೆಬೂಸಿಯರು ಅಂತ ಹೇಳ್ಬಿಟ್ಟು ಒಂದು ಹಠಮಾರಿಗಳಾದಂಥ ಒಂದು ವೈರಿಗಳು ಇದ್ದರು. ಈ ಹಠಮಾರಿಗಳಾದಂಥ ವೈರಿಗಳ ವಾಸ ಮಾಡ್ತಾ ಅವರು ಒಂದು ಎತ್ತರವಾದ ಸ್ಥಳದಲ್ಲಿ ಅದನ್ನು ವಶಪಡಿಸಿಕೊಂಡು ಸ್ವಾಧೀನ ಮಾಡಿಕೊಂಡು ಇದ್ದಾಗ, ಹೋಗಲಾರದೇ ಇದ್ದಾಗ, ದಾವೀದನು ತನ್ನ ಜೊತೆ ಅಥವಾ ತನ್ನ ಸೈನ್ಯಾಧಿಕಾರಿ ಅಂತ ಹೇಳ್ಬೋದು, ಅಥವಾ ಇನ್ನೂ ಆಗಿಲ್ಲ, ಅವನು ಆ ರೀತಿಯಾಗಿ ಒಂದು ಅಧಿಕಾರದ ಪೊಸಿಷನ್ ಇಲ್ಲ, ಅವನ ಹೆಸರು ಯೋವಾಬನು ಹೋಗಿ ಅದನ್ನು ವಶ ಮಾಡಿಕೊಳ್ತಾನೆ ದಾವೀದನ ಪರವಾಗಿ. ಅವನನ್ನು ತನ್ನ ದಳಪತಿಯನ್ನಾಗಿ ದಾವೀದನು ಮಾಡಿಕೊಳ್ತಾನೆ ರೀ. ಸರಿ, ಆ ರೀತಿಯಾಗಿ ಈ ಮೊಟ್ಟ ಮೊದಲನೇದಾಗಿ ದಾವೀದನು ಮಾಡಿದಂಥ ಅರಸನಾಗಿ ಮಾಡಿದ ತಕ್ಷಣ ಮಾಡಿಕೊಂಡಂಥ ಒಂದು ಕಾರ್ಯ, ಯೆಬೂಸಿಯರನ್ನು ಹೊರಡಿಸಿಬಿಟ್ಟು ಅವರ ಮೇಲೆ ಜಯವನ್ನು ಹೊಂದಿ ಅವರನ್ನು ಸಂಹರಿಸಿ ಆ ಸ್ಥಳವನ್ನು ವಶಪಡಿಸಿಕೊಂಡು ಅದಕ್ಕೆ ದಾವೀದನ ನಗರ ಅಂತ ಹೆಸರು ಕೊಟ್ಟು ಅದನ್ನು ಕನ್ಸಾಲಿಡೇಟ್ ಮಾಡಿಕೊಳ್ತಾನೆ, ತನ್ನ ರಾಜ್ಯವನ್ನು ದೃಢಪಡಿಸಿಕೊಳ್ತಾನೆ. ಆದರೆ ಈಗ ಅವನು ತನ್ನನ್ನು ಅಭಿಷೇಕ ಮಾಡಿದಂಥ ಈ ಒಂದು ಮೊದಲನೇ ಪೂರ್ವಕಾಲ ವೃತ್ತಾಂತ 12 ಮತ್ತು 13 ಅಧ್ಯಾಯಗಳ ಪ್ರಕಾರವಾಗಿ ನೋಡುವಾಗ, ದಾವೀದನನ್ನು ಈಗ ಅಭಿಷೇಕಿಸಿದ್ದಾರೆ. ಅಭಿಷೇಕ ಆದ ಕೂಡಲೇ, ರಾಜ್ಯನಾದ ಕೂಡಲೇ ಅವನಿಗೆ ಮಾಡಬೇಕಂತ ಅನಿಸಿದಂಥ ಕಾರ್ಯ ಏನಾಗಿತ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ದಾವೀದನು ಸಹಸ್ರಾಧಿಪತಿ, ಶತಾಧಿಪತಿ ಮೊದಲಾದ ಸರ್ವ ಪ್ರಭುಗಳೊಡನೆ ಮಾತನಾಡಿದ ನಂತರ 13ನೇ ಅಧ್ಯಾಯ 1ನೇ ವಚನ, ಮೊದಲನೇ ಪೂರ್ವಕಾಲ ವೃತ್ತಾಂತ, ಇಸ್ರಾಯೇಲ್ ಸಮಸ್ತ ಸಮೂಹದವರಿಗೆ ಏನೋ ಹೇಳ್ತಾನೆ. ಭಾಳ ಇಂಪಾರ್ಟೆಂಟು, ಯಾಕಂದರೆ ಎಲ್ರಿಗೂ ಹೇಳ್ತಾ ಇದ್ದಾನೆ. ಈಗ ಈತನ ಬಹುಶಃ ಮೊದಲನೇ ಸ್ಪೀಚ್ ಅಂತ ಹೇಳ್ಬೋದು. ಈಗಾಗಲೇ ಈ ಅಭಿಷೇಕ 12ನೇ ಅಧ್ಯಾಯ 13ನೇ ವಚನದಲ್ಲಿ ಅವನು ಏನು ಹೇಳ್ತಿದ್ದಾನೆ ಕೇಳಿಸ್ಕೊಳ್ಳೋಣ ಬನ್ನಿರಿ. ನಿಮ್ಮ ಸಮ್ಮತಿಯು ನಮ್ಮ ದೇವರಾದ ಯೆಹೋವನ ಚಿತ್ತವೂ ಇರುವುದಾದರೆ, ನಿಮ್ಮ ಸಮ್ಮತಿ ಪ್ಲಸ್ ನಿಮ್ಮ ಸಮ್ಮತಿ ಇರುವಂಥದ್ದು ಅಷ್ಟೇ ಅಲ್ಲ, ದೇವರ ಚಿತ್ತ ಅಥವಾ ನಮ್ಮ ದೇವರಾದ ಯೆಹೋವನ ಚಿತ್ತವು ಇರುವುದಾದರೆ, ನಾವು ಎಲ್ಲ ಇಸ್ರಾಯೇಲ್ ಪ್ರಾಂತ್ಯಗಳಲ್ಲಿರುವ ನಮ್ಮ ಸಹೋದರನನ್ನು ಗೋಮಾಳ ಅಂದರೆ ಈ ಹುಲ್ಲುಗಾವಲಿನ ಪ್ರಾಂತ್ಯಗಳಲ್ಲಿರುವ ಪಟ್ಟಣಗಳಲ್ಲಿರುವ ಯಾಜಕ ಲೇವಿಯರು ಶೀಘ್ರವಾಗಿ ಕರೆ ಕಳಿಸೋಣ. ಎಲ್ಲರೂ ಬೇಗ ಕಳಿಸ್ಬೇಕು, ಸ್ಪೆಷಲಾಗಿ ಲೇವಿಯರು. ಅವನು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಏನಾಯಿತು, ನಾವು ಅಲಕ್ಷ್ಯ ಮಾಡಿದ ಒಬ್ಬ ನಾಯಕನ ಕಾಲದಲ್ಲಿ ಏನೋ ಒಂದು ಅಲಕ್ಷ್ಯವಾಗಿತ್ತು. ಏನು ಅಲಕ್ಷ್ಯ ಮಾಡಿದರು? ನಮ್ಮ
ದೇವ ಮಂಜೂಷ. ಮಂಜೂಷವನ್ನು ಅಲಕ್ಷ್ಯ ಮಾಡಿಬಿಟ್ಟಿದ್ರು. ನಮ್ಮ ದೇವರಾದ ಯೆಹೋವನ ಮಂಜೂಷವನ್ನು ತೆಗೆದುಕೊಂಡು ಬರೋಣ. ಹಾಗಾದರೆ ದಾವೀದನು 12ನೇ ಅಧ್ಯಾಯದಲ್ಲಿ ಅಭಿಷೇಕ ಹೊಂದುತ್ತಾನೆ. ಭಾಳ ಜನರು, ನೂರಾರು ಸಾವಿರಾರು ಜನರು ಆ ಒಂದು ರಾಜ್ಯಾಭಿಷೇಕಕ್ಕಾಗಿ ಬಂದಿರ್ತಾರೆ. ಬಂದ ನಂತರ ಅವನು ಸಹಸ್ರಾಧಿಪತಿಗಳನ್ನು, ಶತಾಧಿಪತಿಗಳನ್ನು, ಲೇವಿಯರನ್ನು, ಇಸ್ರಾಯೇಲ್ನ ಸರ್ವಪ್ರಭುಗಳನ್ನು ಕೂಡಿಸ್ಬಿಟ್ಟು ಅವನು ಏನು ಹೇಳ್ತಿದ್ದಾನೆ, ಬಹುಶಃ ಇದು ಅವನಿಗೆ ಆಶೆ ಇತ್ತು ಅಂತ ಕಾಣ್ತೈತೆ. ಅದೇನೆಂದರೆ, ನಾವು ದೇವರ ಮಂಜೂಷವನ್ನು ತೆಗೆದುಕೊಂಡು ಬರೋಣ. ಯಾಕಂದರೆ ಅದಕ್ಕೋಸ್ಕರವಾಗಿ ದಾವೀದನು ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದ, ಒಂದು ಸಿದ್ಧ ಮಾಡಿದ್ದ. ಅಲ್ಲಿ ಅದನ್ನು ತರಬೇಕು ಎಂಬುದಾಗಿ ಅವನು ಆಲೋಚನೆ ಮಾಡಿಕೊಂಡು ಕೇಳಿದಾಗ ಅವರೆಲ್ಲರೂ ಕೂಡ, ಎಲ್ಲ ಇಸ್ರಾಯೇಲರು ಅಲ್ಲಿರುವಂಥವರು ಕೂಡ ಒಪ್ಪಿಕೊಂಡ್ರು, ಇಷ್ಟಪಟ್ಟರು, ಆ ಮಾತಿಗೆ ಮೆಚ್ಚಿದ್ರಂತೆ. ಮೊದಲನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯದ 4ನೇ ವಚನದಲ್ಲಿ ಹೋಗಿ ಮಂಜೂಷ ತೆಗೆದುಕೊಂಡು ಬರೋಣ ಅಂತ ಹೇಳಿದಾಗ ಅವರೆಲ್ಲರ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕಂತ ಹೇಳಿದರು. ಆಗೇನು ಆಗ್ತದೆ, ದಾವೀದನು ಮಂಜೂಷವನ್ನು ತರುವುದಕ್ಕೋಸ್ಕರ ಏನು ಮಾಡ್ತಾನೆ, ಐಗುಪ್ತದ ಹಳ್ಳದಿಂದ ಹಮಾತಿನ ದಾರಿಯವರೆಗೆ ವಾಸಿಸಿದ ಎಲ್ಲ ಇಸ್ರಾಯೇಲನ್ನು ಕೂಡಿಸ್ಕೊಂಡು ಈಗ ದೊಡ್ಡ ಗುಂಪಾಗಿ ಹೋಗ್ತಾ ಇದ್ದಾರೆ. ಭಾಳ ಆಶ್ಚರ್ಯ. ಏನು ವಿಷಯ ಇದು, ಏನಾಗ್ತಾ ಇದೆ? ಒಂದು ವೇಳೆ ಆ ಟೈಮ್ನಲ್ಲಿ ಯಾರಾದರೂ ಒಬ್ಬ ನ್ಯೂಸ್ ರಿಪೋರ್ಟ್ರು, ಒಂದು ವಾರ್ತಾ ಪ್ರಸಾರದ ವರದಿಗಾರರು ಯಾರಾದರೂ ಹೋಗಿಬಿಟ್ಟು ರಾಜನ ಹತ್ರ ಇಂಟರ್ವ್ಯೂ ತಗೋಬೇಕಂತ ಹೇಳ್ಬಿಟ್ಟು, ರಾಜನೇ ನೀನು ಹೋಗ್ತಾ ಇರುವಂಥ ಒಂದು ಕಾರಣ ಏನು, ಅಥವಾ ಅಲ್ಲಿರುವಂಥ ಯಾರೋ ಒಬ್ಬರು ಹೋಗ್ತಾ ಇದ್ದಂಥ ಪ್ರಜೆಗಳ ಹತ್ರ ಹೋಗ್ಬಿಟ್ಟು, ಪ್ರಜೆಗಳೇ ಅಥವಾ ಸರ್ ನೀವು ಯಾಕೆ ಇಷ್ಟು ದೊಡ್ಡ ಗುಂಪಾಗಿ ಸಾವಿರಾರು, ನೂರಾರು, ಸಾವಿರಾರು, ಇನ್ನೇನು ಹತ್ರ ಲಕ್ಷಾಂತರ ಜನರಾಗಿ ಸೇರಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಿ? ಏನೋ ಐಗುಪ್ತದ ಶೀಹೋರ ಹಳ್ಳದಿಂದ ಹಮಾತಿನ ದಾರಿಯವರೆಗೆ ಇರುವಂಥವರೆಲ್ಲರೂ ಸೇರಿಕೊಂಡು ಹೋಗ್ತಾ ಇದ್ದೀರಿ, ಏನು ವಿಷಯ ಅಂತ ಹೇಳಿದಾಗ ಅವ್ರು ಕೊಟ್ಟಂಥ ಉತ್ತರ ಈ ನ್ಯೂಸ್ ರಿಪೋರ್ಟ್ರಿಗೆ ಭಾಳ ಆಶ್ಚರ್ಯವಾಗಿ ಇರಬಹುದೇನೋ. ಅಲ್ಲಿ ಹಾಗೆ ಇಲ್ಲ, ಆದರೆ ಹೇಳ್ತೀನಿ ನಾನು, ಒಂದು ವೇಳೆ ನಾವೇ ಹೋಗಿಬಿಟ್ಟು ಅವ್ರ ಹತ್ರ ನೀವು ಯಾಕೆ ಹೋಗ್ತಿದ್ದೀರಿ ಅಂತ ಹೇಳಿದ್ರೆ ಅವರ ಆನ್ಸರ್, ಅವ್ರ ಉತ್ತರ ಇದಾಗಿರ್ತಿತ್ತು, ನಮ್ಮ ರಾಜನು ದಾವೀದನು ದೇವರ ಮಂಜೂಷವನ್ನು ತಗೊಂಬರ್ಬೇಕಂತ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಆದರೆ ಇಷ್ಟು ಕಾಲ ಮೊದಲಿದ್ದಂಥ ರಾಜನು ಏನು ಮಾಡ್ದ, ಮೊದಲಿದ್ದ ರಾಜನು ಆ ಒಂದು ಮಂಜೂಷದ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳಲಿಲ್ಲ. ಅವನು ಅದ್ರ ಬಗ್ಗೆನೇ ಅವನು ಯೋಚನೆ ಮಾಡಿಲ್ಲ ಸೌಲನು. ಆದರೆ ದಾವೀದನು ರಾಜನಾದ ಮೇಲೆ ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ಮಂಜೂಷ, ಒಂದಿನ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ, ಸುಮಾರು ವರ್ಷಗಳು ಆ ಮಂಜೂಷವನ್ನೇ ಅಲಕ್ಷ್ಯ ಮಾಡಿಬಿಟ್ಟಿದ್ರು ಸೌಲನ ಕಾಲದಲ್ಲಿ. ಈಗ ದಾವೀದನ ರಾಜನಾದ ಕಾರಣ ಅವನೇನು ಮಾಡ್ತಾನೆ, ಹೋಗಿ ಮಂಜೂಷವನ್ನು ಯೆಹೋವ ದೇವರ ನಾಮದಿಂದ ಪ್ರಸಿದ್ಧವಾದಂಥ ಆ ಮಂಜೂಷವನ್ನು ತಗೊಂಬರೋಣ ಅಂತ ಹೇಳ್ಬಿಟ್ಟು ಅವರು ದೇವ ಮಂಜೂಷವನ್ನು ಅಭಿನಾದಾಬನ ಮನೆಯಿಂದ ಹೊರಗೆ ತಂದು, ಎಲ್ಲಿತ್ತಿದು? ಅಭಿನಾದಾಬ್, ಅಬ್ ಅಂತ ಹೇಳಿದ್ರೆ ತಂದೆ, ನದಾಬ್ ಅಂತ ಹೇಳಿದ್ರೆ ಧಾರಾಳ ಮನಸ್ಸಿನ ತಂದೆ, ಉದಾರ ತಂದೆ. ದೇವರು ಭಾಳ ಧಾರಾಳ ಮನಸ್ಸಿರುವಂಥ ವ್ಯಕ್ತಿ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮಗೋಸ್ಕರವಾಗಿ ಕೊಟ್ಟ ಮೇಲೆ ಸಮಸ್ತವನ್ನು, ಸ್ವಸ್ಥತೆಯೇ, ರಕ್ಷಣೆಯೇ, ಆರ್ಥಿಕ ನೆರವೇ, ಸಮಸ್ತವನ್ನು ಆತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಒಳ್ಳೆಯ ದೇವರು ಆತನು, ಜಯ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮನ್ನರ್ಥ ಮಾಡಿಕೊಳ್ಳುವ ದೇವರು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಎಲ್ಲರೂ ಸೇರಿಕೊಂಡು ಏನು ಮಾಡ್ತಾರೆ, ಅಭಿನಾದಾಬನ ಮನೆಯಿಂದ ಎಷ್ಟು ವರ್ಷಗಳು, ಸುಮಾರು ವರ್ಷಗಳಲ್ಲಿದ್ದು ಅದನ್ನೆಲ್ಲ ಮಂಜೂಷವನ್ನು ತೆಗೆದುಕೊಂಡು ಹೊರಗೆ ತಂದು ಹೊಸ ಬಂಡಿಯ ಮೇಲೆ ಏರಿಸಿ, ಉಜ್ಜ ಅಂತ ಹೇಳ್ಬಿಟ್ಟು ಒಬ್ಬನಿರ್ತಾನೆ,
ಉಜ್ಜ ಅಂತ ಹೇಳಿದರೆ ಅದರ ಅರ್ಥ ಬಲ, ಶಕ್ತಿ ಅಂತ. ಶಕ್ತಿ, ಇವನ ಹೆಸರು ಶಕ್ತಿಮಾನ್ ಅಂದರೆ ಶಕ್ತಿವಂತನಾದಂಥವನು ಉಜ್ಜನು ಅನ್ನುವಂಥವನು ಅವನು. ಮತ್ತು ಅಹಿಯೋವನು ಅಂತ ಹೇಳಿದ್ರೆ ಸಹೋದರತ್ವ, ಭಾತೃತ್ವ ಅಂತ ಹೇಳ್ಬೋದು, ಸಹೋದರನು ಅಂತ ಕೂಡ ಹೇಳ್ಬೋದು. ಅಂಥ ಒಂದು ಹೆಸರು ಇರುವಂಥ ಒಬ್ಬ ವ್ಯಕ್ತಿ ಅಹಿಯೋವನು ಕೂಡ ಬಂಡಿಯನ್ನು ಹೊಡೆದರು. ಉಜ್ಜನು, ಇಬ್ಬರು ವ್ಯಕ್ತಿಗಳು ಬಂಡಿ ಹೊಡ್ಕೊಂಡು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎತ್ತುಗಳು, ಯಾಕಂತ ಹೇಳಿದ್ರೆ ಕಿನ್ನರಿ, ಸ್ವರಮಂಡಲ, ಧಮ್ಮಡಿ, ತಾಳ, ತುತೂರಿ ಇವುಗಳನ್ನು ಧ್ವನಿಯೊಡನೆ ಪೂರ್ಣಾಸಕ್ತಿಯಿಂದ ಗೀತೆಗಳನ್ನು ಹಾಡಿಕೊಂಡಿದ್ದಾಗ ಏನಾಗ್ತದೆ, ದೇವರ ಮುಂದೆ ನರ್ತನೆ ಮಾಡುತ್ತಾ ಹೋಗ್ತಾ ಇದ್ದಾಗ ಏನಾಗ್ತದೆ, ಎತ್ತುಗಳು ಎಡವಿದ್ದವು. ಎತ್ತುಗಳು ಎಂಥ ಒಂದು ಕಡೆಗೆ ಬಂದರು, ಕಿದೋನ್ ಅಂತ ಹೇಳ್ಬಿಟ್ಟು ಒಂದು ಕೀದೋನನ ಕಣಕ್ಕೆ ಬಂದಾಗ, ಕೀದೋನ್ ಅಂತ ಹೇಳಿದರೆ ಒಡೆತ, ತಿವಿಯುವ ಅಥವಾ ಗುರಾಣಿಯ ಅಂತ ಒಂದು ಅರ್ಥ. ಅಂಥ ಒಂದು ಸ್ಥಳಕ್ಕೆ ಬಂದ ತಕ್ಷಣ ಎತ್ತುಗಳು ಸ್ವಲ್ಪ ಹೆಚ್ಚು ಕಡಿಮೆ ಇದ್ವೇನೋ ದಾರಿ, ಎತ್ತುಗಳು ಎಡುವುದರಿಂದ ಮಂಜೂಷ ಬೀಳ್ತಾ ಇತ್ತು. ಆ ಮಂಜೂಷ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಉಜ್ಜನ ಏನು ಮಾಡ್ತಾನೆ, ಕೈ ಚಾಚಿಬಿಟ್ಟು ಆ ಮಂಜೂಷವನ್ನು ಹಿಡಿತಾನೆ. ಆದರೆ ಮಂಜೂಷದ ಮೇಲೆ ಕೈ ಹಾಕಿದ್ದರಿಂದ ಯೆಹೋವನು ಅವನ ಮೇಲೆ ಕೋಪಗೊಂಡು ಅವನನ್ನು ಹತ ಮಾಡಿದನು. ಉಜ್ಜನು ಸ್ಪಾಟ್ ಔಟ್, ಅಲ್ಲೇ ದೇವರ ಮುಂದೆ ಸತ್ತನು. ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟದ್ದರಿಂದ ದಾವೀದನು ಭಾಳ ಅಪ್ಸೆಟ್ ಆಗಿಬಿಡ್ತು. ಎಲ್ಲ ಡ್ಯಾನ್ಸ್ ಎಲ್ಲ ನಿಂತು ಹೋಗ್ಬಿಡ್ತು, ನರ್ತನವೆಲ್ಲ ಮಾಡ್ತಾ ಇದ್ರಲ್ಲ ಅದೆಲ್ಲ ನಿಂತೋಯ್ತು, ಕಿನ್ನರಿ ಸೌಂಡ್ ನಿಂತು ಹೋಗ್ಬಿಡ್ತು, ಸ್ವರಮಂಡಲ ಸೌಂಡ್ ನಿಂತು ಹೋಗ್ಬಿಡ್ತು, ದಮ್ಮಡಿ ಬಡಿಯೋದು ನಿಂತು ಹೋಗ್ಬಿಡ್ತು, ತಾಳ ತುತೂರಿ ಎಲ್ಲ ಸೌಂಡ್ ನಿಂತು ಹೋಗ್ಬಿಡ್ತು. ಯಾಕಂದರೆ ಸ್ಪಾಟ್ ಡೆತ್. ಆ ಒಂದು ಸ್ಥಳದಲ್ಲಿ ಉಜ್ಜನು ಕೊಲ್ಲಲ್ಪಟ್ಟನು. ಫೇರ್ ಉಜ್ಜ ಅಂದರೆ ಉಜ್ಜನ ವಧೆ ಅಥವಾ ಉಜ್ಜನು ಮುರಿಯಲ್ಪಟ್ಟನು, ಮುರಿದು ಹೋದ ಎಂಬುದಾಗಿ ಒಂದು ಹೆಸರು ಆ ಸ್ಥಳಕ್ಕೆ ಬಂತು. ಅದು ಇಂದಿನವರೆಗೂ ಅದೇ ಹೆಸರು ಇರ್ತದೆ. ಆ ದಿವಸ ದಾವೀದನು ದೇವರಿಗೆ ಭಾಳ ಭಯ ಬಂದುಬಿಡ್ತು ಅವನಿಗೆ. ದೇವರ ಮಂಜೂಷವನ್ನು ಇನ್ನೆಲ್ಲ ತಗೊಂಡು ಹೋಗೋದು, ಇವಾಗಲೇ ಇಂಥ ಒಂದು ಆಪತ್ತು ಸಂಭವಿಸಿ ಬಿಟ್ಟಿದೆಯಲ್ಲ ಅಂಥೇಳ್ಬಿಟ್ಟು ದಾವೀದ ನಗರಕ್ಕೆ ನಾನು ತಗೊಂಡು ಹೋಗೋದು ಬೇಡ. ಫಸ್ಟು ಅವನು ಏನು ಮಾಡ್ದ, ಯೆಬೂಸಿಯರ ಥರ ಯುದ್ಧ ಮಾಡಿ ಹೋರಾಡಿ ಆ ಸ್ಥಳವನ್ನು ವೆಕೇಟ್ ಮಾಡಿ ಈಗ ಅದನ್ನು ವಶಪಡಿಸ್ಕೊಂಡು ಯೆಬೂಸಿಯರ ಆ ಒಂದು ಉನ್ನತ ಸ್ಥಳಕ್ಕೆ ಈಗ ದಾವೀದ ನಗರ ಅಂತ ಹೆಸರು ಇಟ್ಬಿಟ್ಟಿದ್ದಾನೆ. ಆದರೆ ದೇವರ ಮಂಜೂಷ ನನಗೆ ಬೇಡಪ್ಪ ಅಂತೇಳ್ಬಿಟ್ಟು ಮೊದಲು ಅಭಿನದಾಬನ ಮನೆಯಲ್ಲಿದ್ದಂಥ ಈ ಒಂದು ದೇವರ ಮಂಜೂಷ ಈಗ ಎಲ್ಲಿ ಹೋಗ್ತದೆ, ಓಬೇದೆದೋಮ್. ಓಬೇದ್ ಅಂತ ಹೇಳಿದ್ರೆ ಕೆಲಸ ಅಥವಾ ಸೇವಕ, ಮತ್ತು ಎದೋಮ್ ಅಂತ ಹೇಳಿದರೆ ಕೆಂಪು ಕೆಲಸದವನು ಅಥವಾ ಕೆಂಪಿನ ಸೇವಕ ಎಂಬಂಥ ಒಂದು ಹೆಸರು ಇರುವಂಥ ಅವನ ಮನೆಯಲ್ಲಿ ಈ ಮಂಜೂಷ ಇತ್ತು. ಅದರ ನಿಮಿತ್ತವಾಗಿ ಓಬೇದೆದೋಮನಿಗೆ ದೇವರ ಆಶೀರ್ವಾದ ದೊರಕಿತು. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಮೊದಲನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ. ಮೊದಲನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 13. And David consulted with the captains of thousands and hundreds, and with every leader. And David said unto all the congregation of Israel, If it seem good unto you, and that it be of the Lord our God, let us send abroad unto our brethren everywhere that are left in all the land of Israel,
and with them also to the priests and Levites which are in their cities and suburbs, that they may gather themselves unto us. And let us bring again the ark of our God to us, for we inquired not at it in the days of Saul. And all the congregation said that they would do so, for the thing was right in the eyes of all the people. So David gathered all Israel together, from Shihor of Egypt even unto the entering of Hemath, to bring the ark of God from Kirjath-jearim. And David went up, and all Israel, to Baalah, that is, to Kirjath-jearim, which belonged to Judah, to bring up thence the ark of God the Lord, that dwelleth between the cherubims, whose name is called On it. And they carried the ark of God in a new cart out of the house of Abinadab and Uzzah, and Ahiod drave the cart. And David and all Israel played before God with all their might, and with singing, and with harps, and with psalteries, and with timbrels, and with cymbals, and with trumpets. And when they came unto the threshing floor of Sidon, Uzzah put forth his hand to hold the ark, for the oxen stumbled. And the anger of the Lord was kindled against Uzzah, and he smote him, because he put his hand to the ark, and there he died before God. And David was displeased, because the Lord had made a breach upon Uzzah. Wherefore that place is called Perez Uzzah to this day. And David was afraid of God that day, saying, How shall I bring the ark of God home to me? So David brought not the ark home to himself, to the city of David, but carried it aside into the house of Obed-Edom the Gittite. And the ark of God remained with the family of Obed-Edom in his house 3 months. And the Lord blessed the house of Obed-Edom and all that he had.